ಮರದ ವಿಗ್ರಹದ ಒಳಗೆ ಇಂದಿಗೂ ಸಜೀವವಾಗಿ ಬಡಿಯುತ್ತಿರುವ ದೇವರ ಹೃದಯ. ಸಾವಿರಾರು ವರ್ಷಗಳಿಂದ ವಿಜ್ಞಾನಿಗಳಿಗೂ ಭೇದಿಸಲಾಗದ ಈ ಮಹಾರಹಸ್ಯವಿರುವುದು ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ. ಇಲ್ಲಿ ಪ್ರತಿದಿನ ಮಾಡುವ 56 ಬಗೆಯ ನೈವೇದ್ಯಗಳು ಎಷ್ಟು ಜನ ಭಕ್ತರು ಬಂದರೂ ಕಡಿಮೆ ಆಗುವುದಿಲ್ಲ, ಹಾಗಂತ ಯಾವತ್ತೂ ಉಳಿಯುವುದೂ ಇಲ್ಲ. ಆದರೆ ಅಸಲಿ ರಹಸ್ಯವಿರುವುದು ಗರ್ಭಗುಡಿಯಲ್ಲಿರುವ ಆ ಮರದ ವಿಗ್ರಹಗಳಲ್ಲಿ. ಈ ಮರಕ್ಕೆ ಎಂದಿಗೂ ಗೆದ್ದಲು ಹಿಡಿಯುವುದಿಲ್ಲ, ಕೊಳೆಯುವುದಿಲ್ಲ, ಬೆಂಕಿಯಲ್ಲೂ ಸುಟ್ಟು ಹೋಗುವುದಿಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದೇಹವನ್ನು ತ್ಯಜಿಸಿ ಶ್ರೀಕೃಷ್ಣನ ಮೃತ್ಯು ಆದಾಗ ಪಾಂಡವರು ವಿಧಿಪೂರ್ವಕ ಅಂತಿಮ ಕ್ರಿಯೆ ಮಾಡ್ತಾರೆ. ದೇಹ ನಿಧಾನವಾಗಿ ಭಸ್ಮವಾಗುತ್ತೆ, ಆದ್ರೆ ಹೃದಯ ಮಾತ್ರ ಹಾಗೆ ಉಳಿದ್ಬಿಡುತ್ತೆ. ಆಗ ಪಾಂಡವರು ಅದನ್ನ ಸಮುದ್ರದಲ್ಲಿ ಜಲಾರ್ಪಣೆ ಮಾಡ್ತಾರೆ. ಆದ್ರೆ ಸಮಯ ಕಳೆದಂಗೆ ಹೃದಯ ಒಂದು ಕಟ್ಟಿಗೆಯಲ್ಲಿ ಪರಿವರ್ತನೆ ಆಗೋಗು. ಕೆಲ ವರ್ಷಗಳ ನಂತರ ಹೃದಯ ಮಾತ್ರ ಸಜೀವವಾಗಿಯೇ ಉಳಿದುಕೊಂಡಿತ್ತು. ಆ ಹೃದಯ ಸಮುದ್ರದಲ್ಲಿ ತೇಲಿ ಬರುವ ಒಂದು ಮರದ ದಿಮ್ಮಿಯಲ್ಲಿರುತ್ತದೆ ಎಂದು ರಾಜನಿಗೆ ಕನಸಿನಲ್ಲಿ ಆದೇಶ ಬರುತ್ತದೆ. ಸಿಕ್ಕಿದ ಆ ಮರದ ತುಂಡನ್ನು ಕೆತ್ತಲು ಯಾವ ಶಿಲ್ಪಿಯ ಆಯುಧಗಳೂ ಕೆಲಸ ಮಾಡುವುದಿಲ್ಲ. ಆಗ ಸಾಕ್ಷಾತ್ ವಿಶ್ವಕರ್ಮನೇ ಒಬ್ಬ ವೃದ್ಧ ಬಡಗಿಯ ರೂಪದಲ್ಲಿ ಬಂದು 21 ದಿನಗಳ ಕಾಲ ನಾನಿರುವ ಕೋಣೆಯ ಬಾಗಿಲನ್ನು ಯಾರೂ ತೆರೆಯಬಾರದು ಎಂಬ ಷರತ್ತನ್ನು ಇಡುತ್ತಾನೆ. ಆದರೆ 15ನೇ ದಿನವೇ ಮಹಾರಾಣಿ ಬಾಗಿಲು ತೆರೆದಾಗ ವಿಶ್ವಕರ್ಮ ಮಾಯವಾಗಿ ಬಿಡುತ್ತಾನೆ. ವಿಗ್ರಹಗಳು ಕೈ ಕಾಲುಗಳಿಲ್ಲದೆ ಅಪೂರ್ಣವಾಗಿಯೇ ಉಳಿದು ಬಿಡುತ್ತವೆ. ಆದರೆ ನನ್ನನ್ನು ಹೀಗೆಯೇ ಸ್ವೀಕರಿಸಿ ಎಂಬ ಅಶರೀರವಾಣಿ ಕೇಳಿ ಬಂದಿದ್ದರಿಂದ ಅದೇ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ಇಂದಿಗೂ ಇಡೀ ಬ್ರಹ್ಮಾಂಡವನ್ನೇ ಕಾಯುವ ದೇವರಿಗೆ ಜ್ವರ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಈ ದೇವರಿಗೆ ಜ್ವರ ಬರುತ್ತೆ ಎನ್ನುವ ನಂಬಿಕೆ ಪುರಿ ಜಗನ್ನಾಥ ಭಕ್ತರಲ್ಲಿದೆ. ನಿನ್ನೆಯಿಂದಲೇ ಒಡಿಶಾದ ಪುರಿಯಲ್ಲಿ ಭವ್ಯ ಜಗನ್ನಾಥ ರಥಯಾತ್ರೆ ಆರಂಭ ಆಗಿದೆ. ಆದ್ರೆ ವಿಚಾರ ಏನ್ ಗೊತ್ತಾ, ಈ ಪುರಿ ಜಗನ್ನಾಥನಿಗೆ 15 ದಿನ ಜ್ವರ ಬರುತ್ತಂತೆ. ಜ್ವರ ಯಾಕೆ ಬರುತ್ತೆ, ಇದು ಸತ್ಯನಾ? ತಿಳಿಯೋಣ ಬನ್ನಿ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರಥಯಾತ್ರೆಗೆ ಮುನ್ನ ಇಂತಹದೊಂದು ಪವಾಡ ಜರುಗುತ್ತೆ. ಜ್ಯೇಷ್ಠ ಪೂರ್ಣಿಮೆಯ ದಿನ ಜಗನ್ನಾಥ ಸ್ವಾಮಿಗೆ 108 ಕೊಡ ನೀರು ಸುರಿದು ಸ್ನಾನ ಯಾತ್ರೆ ಮಾಡಿದ ತಕ್ಷಣ ಸ್ನಾನದಿಂದಾಗಿ ದೇವರಿಗೆ ಜ್ವರ ಬರುತ್ತೆ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದ ಸ್ವಾಮಿಯು ಬರೋಬ್ಬರಿ 15 ದಿನಗಳ ಕಾಲ ಸಾರ್ವಜನಿಕ ದರ್ಶನದಿಂದ ದೂರ ಆಗ್ತಾರೆ. ಈ ಅವಧಿಯಲ್ಲಿ ರಾಜವೈದ್ಯರು ದೇವರಿಗೆ ಆಯುರ್ವೇದ ಮೂಲಿಕೆಗಳ ಕಷಾಯ ಮತ್ತು ಪಥ್ಯದ ಆಹಾರವನ್ನ ನೀಡಿ ಮಗುವಿನಂತೆ ಆರೈಕೆ ಮಾಡುತ್ತಾರೆ. ಜ್ವರ ಬಂದ ನಂತರ 15 ದಿನಗಳ ಕಾಲ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರು ಪ್ರತ್ಯೇಕ ಕೋಣೆಯಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನ ಪಡಿತಾರೆ. ದೇವಸ್ಥಾನದ ಬಾಗಿಲುಗಳನ್ನ ಭಕ್ತರಿಗೆ ಮುಚ್ಚಲಾಗುತ್ತೆ. ಈ ಸಮಯದಲ್ಲಿ ಸಾಂಪ್ರದಾಯಿಕ ಪೂಜೆಗಳು ಮತ್ತು 56 ಭೋಗಗಳ ನೈವೇದ್ಯ ದೇವರಿಗೆ ಇರೋದಿಲ್ಲ. ಬದಲಿಗೆ ಆಯುರ್ವೇದ ವೈದ್ಯರು ತಯಾರಿಸುವ ಕಷಾಯ ಮತ್ತು ಹಣ್ಣಿನ ರಸಗಳನ್ನ ನೀಡಲಾಗುತ್ತೆ. ದೇವರಿಗೆ ತಂಪಾದ ಗಂಧದ ಲೇಪನವನ್ನ ಹಚ್ಚಲಾಗುತ್ತೆ. ಜ್ವರ ವಾಸಿಯಾದ ನಂತರವೇ ದೇವರು ರಥಯಾತ್ರೆಗೆ ಹೊರಡಲಿದೆ ಎನ್ನುವ ನಂಬಿಕೆ ಇದೆ. ಇದು ಭಕ್ತಿ, ಸಂಪ್ರದಾಯ ಮತ್ತು ದೇವರೊಂದಿಗಿನ ಮಾನವೀಯ ಬಾಂಧವ್ಯವನ್ನ ತೋರಿಸುವ ಅಪರೂಪದ ಆಚರಣೆಯಾಗಿದೆ. ನಮ್ಮ ಪುರಿ ಜಗನ್ನಾಥ ಆ ಮೂರ್ತಿಗೆ ಕಿವಿ ಹಚ್ಚಿ ಕೇಳಿದರೆ ಧಗಧಗ ಅನ್ನೋ ಎದೆ ಬಡಿತ ಕೇಳಿ ಬರುತ್ತೆ. ಅಂದ್ರೆ ಶ್ರೀಕೃಷ್ಣನ ಹೃದಯನ ನಾವು ಪುರಿ ಜಗನ್ನಾಥದಲ್ಲಿ ನೋಡಬಹುದು ಅಂತ ಹೇಳ್ತಾರ. ಹಾಗಾದರೆ ಶ್ರೀಕೃಷ್ಣನ ಸಜೀವ ಹೃದಯ ಬಡಿಯುತ್ತಿರುವ ಆ ಪುರಿ ಜಗನ್ನಾಥನನ್ನ ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಿಕೊಳ್ಳಬೇಕು ಅಲ್ವಾ?